ಇವತ್ತು ಸದಾನಂದ ಗೌಡ್ರ ಹುಟ್ಟು ಹಬ್ಬ. ಸದಾನಂದ ಗೌಡ್ರು ನಮ್ಮೂರು ಪುತ್ತೂರಿನಿಂದ ರಾಜಕೀಯವನ್ನ ಆರಂಭ ಮಾಡಿದ್ರು. ಅವರು ವಕೀಲರಿದ್ದಾಗ ನಾವು ನೋಡಿದ್ವಿ, ನಾನು ಸ್ಟೂಡೆಂಟ್ ಆಗಿದ್ದೆ. ಅವರು MLA ಆದಾಗ ಪುತ್ತೂರಿನಿಂದ ನಾವು ನೋಡಿದ್ವಿ, ಅವರ ಹೋರಾಟವನ್ನ ನೋಡಿದ್ವಿ. ಅವರು ದಕ್ಷಿಣ ಕನ್ನಡದಲ್ಲಿ MP ಆದಾಗ ನೋಡಿದ್ವಿ, ಉಡುಪಿ ಚಿಕ್ಕಮಗಳೂರಲ್ಲಿ MP ಆದಾಗ ನಾವು ನೋಡಿದ್ವಿ, ಬೆಂಗಳೂರಲ್ಲೂ ನೋಡಿದ್ವಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವುದನ್ನು ಕೂಡ ನಾವು ನೋಡಿದೀವಿ. ಇವತ್ತು ಅವರ ಕ್ಷೇತ್ರದಲ್ಲಿ ನಂಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನ ಕೇಳಬೇಕು. ಅವರಿಗೂ ದೇವರು ಒಳ್ಳೆದನ್ನ ಮಾಡಬೇಕು, ಆಯುರಾರೋಗ್ಯವನ್ನ ಬರುವಂತದಿಂದಲೇ ಅಧಿಕಾರವನ್ನು ಕೂಡ ಅವರಿಗೆ ಕೊಡಬೇಕನ್ನುವಂತ ಪ್ರಾರ್ಥನೆಯನ್ನ ನಾವೆಲ್ಲರೂ ಸೇರಿ ಮಾಡಿದೀವಿ. ಒಳ್ಳೆದಾಗ್ಲಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನ ಕೊಟ್ಟು ಕರ್ನಾಟಕದ JDS ಕೂಡ ನಮಗೆ ಸಹಕಾರವನ್ನ ಕೊಡ್ತಾ ಇದೆ, ಬೆಂಬಲವನ್ನ ಕೊಡ್ತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಎಲ್ಲರೂ ಕೂಡ ಪ್ರಧಾನಿಯವರನ್ನ, ಅಮಿತ್ ಶಾ ಅವರನ್ನ ಭೇಟಿ ಮಾಡಿ NDAಗೆ ಜೊತೆ ನಾವು ಸೇರ್ತೀವಿ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಒಟ್ಟಿಗೆ ಬಂದಿದ್ದಾರೆ. ಅವರ ಸೀಟ್ ಇನ್ನೂ ಅನೌನ್ಸ್ ಆಗಬೇಕು. ಆದ್ರೆ ದಾಸರಹಳ್ಳಿಯಲ್ಲಿ, ಯಶವಂತಪುರದಲ್ಲಿ JDS ಬಹಳ ಪ್ರಬಲ ಸ್ಪರ್ಧೆಯನ್ನ ನಮಗೆ ಕಳೆದ ಬಾರಿ ಕೊಟ್ಟಿತ್ತು. ಈ ಬಾರಿ ಜವರೇಗೌಡರು 1,25,000 ಮತವನ್ನು ಕೂಡ ಯಶವಂತಪುರದಲ್ಲಿ ತಗೊಂಡಿದ್ರು. ಅದಕ್ಕಾಗಿ ಅವರ ಮನೆಗೆ ಕೂಡ ಭೇಟಿ ಕೊಟ್ಟು ಅವರ ಸಹಕಾರವನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಎಲ್ಲರೂ ನಮ್ಮ ಜೊತೆ ಬರಬೇಕು. ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಬಾರಿ, 3ನೇ ಬಾರಿ ಪ್ರಧಾನಿ ಮಾಡೋದಕ್ಕೆ ಅವರ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೇನೆ ಅವರೆಲ್ಲರೂ ಸೇರಿ ಒಟ್ಟು ಸೇರಿದ್ರೆ ಬಹಳ ದೊಡ್ಡ ಅಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಸಂಸದರಾಗಕ್ಕೆ ಸಾಧ್ಯ ಇದೆ. ಆ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಮೇಡಮ್, ಇವತ್ತು ನರೇಂದ್ರ ಮೋದಿ ಅವರ ರಾಜ್ಯಕ್ಕೆ ಆಗಮನ ಆಗ್ತಾ ಇದೆ ಶಿವಮೊಗ್ಗಗೆ. ಬಟ್ KS ಈಶ್ವರಪ್ಪನವರು ಇಲ್ಲಿ ತನಕ ತಮ್ಮ ಪಟ್ಟನ್ನ ಅದನ್ನು ಹಿರಿಯರು ಬಗೆಹರಿಸ್ತಾರೆ, ಹಿರಿಯರು ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.